ನೀವು ಇವೆಲ್ಲ ಮರೆತ್ಬಿಟ್ರೆ ಏನ್ ಮಾಡೋದು? ನನಗೆ ಧಿಕ್ಕಾರ ಕೂಗಿರೋರು ಎಷ್ಟು ಜನ ಇದ್ದೀರಿ? ಒಳ ಮೀಸಲಾತಿ ಮಾಡೋರಿಗೆ ಕೇಳಪ್ಪ ಅಲ್ಲಿ ಪತ್ರಿಕೆ ತೋರಿಸ್ಲಾ? ನಾನು ನಿಮ್ ಪರ ಇರ್ತೀನಿ. ಒಳ ಮೀಸಲಾತಿ ಪರ ಅಂದ್ರೆ ನಿಮ್ ಪರ ಅಲ್ಲ. ನೀವು ಯಾವ್ಯಾವುದೋ ಪಕ್ಷದಲ್ಲಿ ಇದ್ದೀರಿ. ಒಂದು ಯೋಚನೆ ಮಾಡಬೇಕು, ನೀವು ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಒಳ ಮೀಸಲಾತಿ ಹೋರಾಟಗಾರರು ಈ ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾನು ಈಗ ಸರ್ಕಾರದ ಮುಖ್ಯಸ್ಥ ಅಲ್ಲ, ಆದರೆ ಒಳ ಮೀಸಲಾತಿ ಪರ ಇರೋನು, ನಾನು ಸಾಮಾಜಿಕ ನ್ಯಾಯದ ಪರ ಇರೋನು. ಒಳ ಮೀಸಲಾತಿ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿ ಆಗಲ್ಲ, ಮುಂದೆನೂ ರಾಜಿ ಆಗಲ್ಲ. ಮೀಸಲಾತಿ ಶೋಷಿತ ವರ್ಗದವರಿಗೆ ಇರಲೇಬೇಕು. ನಮ್ಮ ಜಾತಿ ವ್ಯವಸ್ಥೆ ಪರಿಣಾಮವಾಗಿ ಬಹುತೇಕ ಜನ ಅವಕಾಶಗಳಿಂದ ವಂಚಿತರಾದರು. ಆದರೆ ಅವಕಾಶಗಳು ಸಿಕ್ಕದೇ ಇದ್ದಾಗ ಬುದ್ಧಿವಂತಿಕೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಅವಕಾಶಗಳನ್ನು ಎಲ್ಲರಿಗೂ ಕೊಡ್ತಕ್ಕಂಥದ್ದು ಸಮಾನವಾಗಿ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಬರೆದಿದ್ದಾರೆ, ಅವರು ಭಾಷಣಗಳಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿವರೆಗೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಲ್ಲ ಅಲ್ಲಿವರೆಗೆ ಅಸಮಾನತೆ ನಿವಾರಣೆ ಆಗಲ್ಲ. ಅಸಮಾನತೆ ನಿವಾರಣೆ ಆಗಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿ ಬಂದಾಗ ಮಾತ್ರ ಸಾಧ್ಯ. ಇಲ್ಲಿ ಹೋದ್ರೆ ಈ ಜಾತಿ ವ್ಯವಸ್ಥೆನೂ ಕೂಡ ಹೋಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತವಾಗಿ, ಅದು 25 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದೇ ಕೊನೆಯ ಭಾಷಣ ಅವರು. ನಮಗೆ ಸ್ವಾತಂತ್ರ್ಯ ಬಂದಿದೆ, ಸಮಾನತೆಯ ಆಶಯವಾಗಿದೆ ಸಂವಿಧಾನದ್ದು. ಸಮಾಜ ನಿರ್ಮಾಣ ಮಾಡಬೇಕು, ಇದು ಸಂವಿಧಾನದ ಆಶಯ. ಸಮಾಜ ಆಗಲೇಬೇಕು. ನಮಗೆ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗೂ ಒಂದೇ ಓಟು, ಕೂಲಿ ಕಾರ್ಮಿಕನಿಗೂ ಒಂದೇ ಓಟು. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಆಗಿಲ್ಲ. ಒಂದು ಓಟು, ಒಂದು ಮೌಲ್ಯ, ಅದು ಓಕೆ, ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದೆಯಾ, ರಾಜಕೀಯವಾಗಿ ಇದೆಯಾ? ಅದು ಇಲ್ಲ. ಅದಕ್ಕೋಸ್ಕರ ಆರ್ಥಿಕವಾಗಿಯೂ, ಸಾಮಾಜಿಕವಾಗಿ, ರಾಜಕೀಯವಾಗಿ ಕೂಡ ಹೇಗೆ ಒಂದು ಓಟು ಒಂದು ಮೌಲ್ಯ ಅಂತ ಇದೆ, ಅದೇ ರೀತಿ ಬರಬೇಕು. ಅದು ಬರದೇ ಹೋದರೆ ಅಸಮಾನತೆ ಹಂಗೆ ಉಳ್ಕತ್ತದೆ, ಜಾತಿ ವ್ಯವಸ್ಥೆ ಹಂಗೆ ಉಳ್ಕತ್ತದೆ. ಈಗ ಬಸವಣ್ಣನವರು ಹೇಳಿದ್ರು 850 ವರ್ಷಗಳ ಹಿಂದೆ, ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. 150 ವರ್ಷಗಳ ಹಿಂದೆ ಹೇಳಿದ್ರು. ಸಂವಿಧಾನ ಬಂದು 76 ವರ್ಷ ಆಯ್ತು, ಇವತ್ತೂರಿಗೆ ಹೋಗಿಲ್ಲ. ನನಗೆ ಸಮಾಜ ಅರ್ಥ ಮಾಡ್ಕೊಳ್ತಕ್ಕಂಥ ವಯಸ್ಸು ಬಂತಲ್ಲ, ಅವತ್ತಿನಿಂದ ಇವತ್ತವರೆಗೂ ಕೂಡ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡಕ್ಲೇ ಇದೆ. ನಾನು ಬಾವಿಯಿಂದ ನೀರು ತಗೊಬಂದು ದನಕರುಗಳಿಗೆ ಕುಡಿಸ್ತಿದ್ದೆ. ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರ್ತಿದ್ದವು. ಆ ಗುಬ್ಬಚ್ಚಿಗಳು ಎಲ್ಲ ಗೂಡು ಕಟ್ಕೊತಿದ್ವಲ್ಲ, ನೀರಿನಲ್ಲಿ ಸೆತ್ತೆಗಳೆಲ್ಲ ಹಾಕ್ಬಿಡವು. ಅವೆಲ್ಲ ಕ್ರೋಢೀಕರಣ ಆಗಿ ಅವೆಲ್ಲ ನೀರನ್ನೆಲ್ಲ ಮುಚ್ಚಿಬಿಡವು. ನಾನು ಬಿಂದಿಗೆಯ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ ಮೇಲೆ ನೀರು ತಗೊಳ್ಬೇಕು. ನಾನು ಮನೆಗೆ ಹೋಗಿ ನೀರು ಹಾಕಿ ಬರೋದ್ರೊಳಗಡೆ ಮತ್ತೆ ಸೆಕ್ತ ಸೇರ್ಕೊಂಡಿರೋದು. ಎಷ್ಟೇ ಸುಧಾರಣೆಗಳಾದ್ರೂ ಕೂಡ ಜಾತಿ ವ್ಯವಸ್ಥೆ ಇದೆಯಲ್ಲ, ಗಟ್ಟಿಯಾಗಿ ಉಳ್ಕೊಬಿಟ್ಟಿದೆ. ಮತ್ತೆ ಅದೇ ಕೆಲಸ ಮಾಡಬೇಕು. ಕಸ ಎಲ್ಲ ದೂರ ಹೋಗ್ಬೇಕಾದ್ರೆ ಮತ್ತೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಬೇಕು. ಅದು ಪರಿಹಾರ ಏನಪ್ಪಾ ಅಂತಂದ್ರೆ, ಎಲ್ಲ ಜಾತಿಗಳಿಗೂ ಕೂಡ, ಶೋಷಿತ ವರ್ಗದ ಜಾತಿಗಳಿಗೆ, ಅಸ್ಪೃಶ್ಯರಿರಲಿ ಸ್ಪೃಶ್ಯರಿರಲಿ, ಅವರಿಗೆ ಆರ್ಥಿಕವಾಗಿ
ಸಾಮಾಜಿಕವಾಗಿ ರಾಜಕೀಯವಾಗಿ ಶಕ್ತಿಯನ್ನು ತುಂಬದೆ ಹೋದ್ರೆ ಜಾತಿ ಹೋಗಲ್ಲ. ಹೋಗ್ತದ? ಹೋಗಲ್ಲ. ನಾನು ಅನುಭವ ಇದನ್ನು 3-4 ವರ್ಷ ಮಾಡಿದೆ. ನಾನು PhD ಓದುವಾಗ, ಲಾ ಓದುವಾಗ ಇವನ್ನೆಲ್ಲ ಮಾಡ್ತಾ ಇದ್ದೆ. ಅನುಭವದ ಮಾತು ಇದು. ನಮ್ಮ ಜಾತಿ ವ್ಯವಸ್ಥೆಗೆ ಲೋಕಿ ಅವರು ಹೇಳ್ತಾ ಇದ್ರು, ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ. ಚಲನೆ ಸಿಕ್ಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯಾಗಿ ಬರಬೇಕು. ಈಗ ನಾನು ಗ್ರಾಜ್ಯುಯೇಟ್ ಆದರೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರೋದು ಯಾರು ಮದುವೆ ಆಗ್ತಾರೆ ನನಗೆ ಕೆಲಸದಲ್ಲಿ ಇದ್ದರೆ. ಸಪೋಸ್ ನಾನು ವಿದ್ಯಾವಂತನಾದರೆ ಯಾರು ಮದುವೆ ಮಾಡ್ಕೊಳಕ್ಕೆ ಬರ್ತಾರೆ? ಯಾರು ಬರಲ್ಲ. ಅದಕ್ಕೋಸ್ಕರ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು. ಇವೆರಡೂ ಇಲ್ಲೇ ಹೋದ್ರೆ ಅಸಮಾನತೆ ಹಂಗೆ ಮುಂದುವರ್ಕೊಂಡು ಹೋಗುತ್ತೆ. ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆನೂ ಇರ್ತದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶಕ್ತಿ ಬಂದಾಗ ಮೀಸಲಾತಿ ಬೇಡ. ಬಹಳ ಜನ ಮೀಸಲಾತಿ ವಿರೋಧಿಗಳು, ನಿಮ್ಗೆಲ್ಲ ಗೊತ್ತಿರಬೇಕು, ಮಂಡಲ್ ಕಮಿಷನ್ ವರದಿ ಜಾರಿಗೆ ಬಂದಾಗ ಏನಾಯಿತು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಅಮಾಯಕ ವಿದ್ಯಾರ್ಥಿಗಳನ್ನ ನಿಮ್ಗೆಲ್ಲ ಕೆಲಸ ಸಿಕ್ಕಲ್ಲ ಮೀಸಲಾತಿ ಬಂದ್ಬಿಟ್ರೆ ಅಂಥೇಳಿ ಅವ್ರನ್ನೆಲ್ಲ ಎತ್ಕಟ್ಟಿ ಪ್ರಚೋದನೆ ಮಾಡಿ ಅವರು ಬೆಂಕಿ ಹಚ್ಚಿಕೊಂಡು ಆಹುತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು, ಪ್ರಾಣ ಹತ್ಯೆ ಮಾಡ್ತಕ್ಕಂಥ ಕೆಲಸ. ಮಂಡಲ್ ವರ್ಸಸ್ ಕಮಂಡಲ್ ಕೂಡ ಆಯಿತು. ಒಂದು ವೇಳೆ VP ಸಿಂಗ್ ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಮಂಡಲ್ ಕಮಿಷನ್ ಜಾರಿ ಆಯ್ತಿತ್ತೋ ಇಲ್ವೋ ಅಂತ ಗೊತ್ತಿಲ್ಲ. VP ಸಿಂಗು ತೀರ್ಮಾನ ತಗೊಂಡ್ರು, ಅದು ಜಾರಿಯಾದದ್ದು VP ಇವರು ಯಾರು ಪ್ರಧಾನಿಯಾಗಿದ್ದಾರಲ್ಲ PV ನರಸಿಂಹರಾವ್ ಅವ್ರ ಕಾಲದಲ್ಲಿ ಜಾರಿಯಾಗಿದೆ. ಕಾಂಶಿರಾಮ್ ಅವರು ಕೂಡ ಹೋರಾಟ ಮಾಡಿದ್ರು, ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲರ ಹೆಸರು ಹೇಳ್ತಾ ಇಲ್ಲ. ಈಗ 82ರಲ್ಲಿ ಚಾಲೆಂಜ್ ಮಾಡಿದ್ರು, ಇದು 90 ಇಂದಿರಾ ಸಾಗಾಣಿ ಕೇಸ್ 92ರಲ್ಲಿ ಆಗ ಮಾಡಿದ್ದು 50%ಗಿಂತ ಮೀರಬಾರ್ದು ಮೀಸಲಾತಿ ಅಂತ ಮಾಡಿದ್ದು ಇಂದಿರಾ ಸಾಗಾಣಿ ಕೇಸ್. ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಬೇರೆ, 9 ಜಡ್ಜಸ್ಗಳಿದ್ದಂಥ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅಲ್ಲಿ ತೀರ್ಮಾನ ಆಯಿತು, ಮೀಸಲಾತಿ ಮಾಡ್ಬೋದು, ಮಂಡಲ್ ಕಮಿಷನ್ ವರದಿ ಜಾರಿ ಮಾಡ್ಬೋದು. ಜಾತಿಯ ಆಧಾರದ ಮೇಲೆ ಆಗಿರ್ತಕ್ಕಂಥ ಮೀಸಲಾತಿ ಸಂವಿಧಾನಬದ್ಧವಾಗಿದೆ. ಯಾಕಂದರೆ ಕಾಕಾ ಕಲೆಯಕ್ಕಿರೋ ವರದಿ ತಿರಸ್ಕಾರ ಆದದ್ದು ಜಾತಿ ಆಧಾರದ ಮೇಲೆ ಆಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನವರೆಗೂ ಕೂಡ ಅದನ್ನೇ ಸುಪ್ರೀಂ ಕೋರ್ಟ್ನವರು ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ಮಾತು ಹೇಳ್ತೀನಿ ನಿಮಗೆ, ಮುಂದುವರೆದ ಜಾತಿಗಳು ಅವ್ರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ 10% ಮೀಸಲಾತಿ ಕೊಟ್ಟರು. EWS ಪರಮೇಶ್ವರ ಬರಬೇಕಾಗಿತ್ತು, ಬಂದಿಲ್ಲ. ಅವ್ರ ಅಧ್ಯಕ್ಷತೆಯಲ್ಲೇ ನಡೀತು. ಆಗ ಒಳ ಮೀಸಲಾತಿಗೆ ಒಪ್ಕೊಂಡು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಬರೆದು ಅದನ್ನು. ಅದರಿಂದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ
ಅಥವಾ ಮೀಸಲಾತಿಗೆ ಯಾವತ್ತೂ ಕೂಡ ವಿರೋಧ ಇಲ್ಲ. ನಾವು ಏನಪ್ಪ ತಪ್ಪು ಮಾಡ್ತೀವಿ ಅಂತಂದ್ರೆ, ಯಾರು ಪರ ಇದ್ದೀವಿ ಯಾರು ಪರ ಇಲ್ಲ, ಮೀಸಲಾತಿ ವಿರೋಧಿಗಳು. ಈಗ ಎಲ್ಲರಿಗೂ ಮೀಸಲಾತಿ ಸಿಕ್ಬಿಟ್ಟದೆ. ಈಗ ಯಾರು ಎಲ್ರಿಗೂ ಮೀಸಲಾತಿ ಸಿಕ್ಬಿಟ್ಟಿದ್ದೀರ? ಈಗ 10% ಆದ್ಮೇಲೆ ವಿರೋಧ ಮಾಡೋರೇ ಇರಬಾರ್ದು. ಅವ್ರ ಎತ್ತಿ ಕಟ್ತದಾರ ಈಗ, ಅವ್ರನ್ನೇ ಎತ್ತಿ ಕಟ್ತದಾರ ಈಗ. ಆದ್ರೆ ಮೀಸಲಾತಿ ಯಾರಿಗೆ ಸಿಕ್ಬೇಕೋ ಅವ್ರನ್ನೇ ಗುಂಪು ಮಾಡ್ಬಿಡೋದು, ಅವ್ರನ್ನೇ ಹೊಡೆದಾಕ್ಬಿಡೋದು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಅದಕ್ಕೆ ನಮ್ಮ ಬಸವರಾಜ್ ಆಯ್ತಲ್ಲ ಹೇಳಿದ್ರಲ್ಲ, ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಶೋಷಿತ ವರ್ಗದ ಜನರಲ್ಲಿ ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಮೀಸಲಾತಿ ಪರವಾಗಿಯೇ ಇರಬೇಕು. ಕೆಲವರು ಸ್ವಾರ್ಥಕ್ಕೋಸ್ಕರ ಮೀಸಲಾತಿ ವಿರುದ್ಧವಾಗಿರ್ತಕ್ಕಂಥ ಜನರ ಜೊತೆಲೇ ಸೇರ್ಕೊಂಡ್ಬಿಡೋದು, ಅದಾಗಬಾರ್ದಲ್ವ. ಒಂದು ಸಣ್ಣ ಪೋಸ್ಟ್ಗಳಿಗೋಸ್ಕರ ಈಗ 73, 74 ತಿದ್ದುಪಡಿಗೆ ಆದಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಪಂಚಾಯಿತಿ, ನಗರ ಪಾಲಿಕೆ, ನಗರ ಸಭೆಗಳು, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಇದೆ. ಇಲ್ಲಿ ಟಿಕೆಟ್ ಸಿಗದವರು ಅಲ್ಲೋ ನಿಂತ್ಕೊಳ್ಳೋದು. ಯಾವ ಪಕ್ಷ ವಿರೋಧ ಮಾಡ್ತದೆ ಆ ಪಕ್ಷಕ್ಕೂ ನಿಂತ್ಕೊಳ್ಳೋದು. ಆಮೇಲೆ ಆ ಪಕ್ಷ ಸಿದ್ಧಾಂತನ ಜೈ ಅನ್ನೋದು. ಇದು ಸ್ವಾರ್ಥ ಅಲ್ವಾ? ನಾವು ಅದಕ್ಕೆ ಯಾವುದೇ ಕಾರಣಕ್ಕೆ ಮೀಸಲಾತಿ ಪರ ಇರೋರು ಮೀಸಲಾತಿ ವಿರೋಧಿಗಳು. ಮೀಸಲಾತಿ ಪರ ಯಾರಿದ್ದಾರೆ ಅವ್ರನ್ನ ಗುರುತಿಸ್ಕೋಬೇಕು. ಮೀಸಲಾತಿ ವಿರೋಧಿಗಳಿದ್ದಾರೆ ಅವ್ರನ್ನೂ ಕೂಡ ದೂರ ಆಗಿರತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ ಅಂತ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ಮೀಸಲಾತಿ ಹೋರಾಟಗಾರರಿದ್ದಾರಲ್ಲ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರ್ದು. ರಾಜಕಾರಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಭಿನ್ನಾಭಿಪ್ರಾಯಗಳು ಬಂದು ಅದಕ್ಕೋಸ್ಕರ ಇಡೀ ವ್ಯವಸ್ಥೆಯನ್ನೇ, ನಮ್ಮ ಗುರಿ ಏನಿದೆ ಆ ಗುರಿನೇ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ನಾನು ಈಗ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿದ್ರು. 3 ದಶಕಗಳಿಂದ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ, ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಬಂದ ಮೇಲೆ ಇದಕ್ಕೆ ಚಾಲನೆ ಸಿಕ್ತು ಎಲ್ಲ ಕಡೆ. ಅದರ್ವೈಸ್ ಹಿಂದೆ ಇರಲಿಲ್ಲ. ನಮಗೆ ಇದಕ್ಕೆ ಚಾಲನೆ ಸಿಕ್ತು. ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ತಕ್ಷಣ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತದೆ ಅಂತ ಹೇಳಿದೆ. ಹೇಳಿದಿನ ಇಲ್ಲ? ಜಾರಿ ಮಾಡ್ತೀವಿ ಅಂತ ಹೇಳಿದೆ, ಕೂಡಲೇ ಮಾಡ್ತೀವಿ ಅಂತ. ಅದು ಬಂದ ಮೇಲೇ ನಾಗಮೋಹನ್ ದಾಸ್ ಅವರ ಕಮಿಟಿ ಮಾಡಿದ್ರು, 1 ಮ್ಯಾನ್ ಕಮಿಷನ್ ಮಾಡಿದ್ದು ಆಗ್ಲೇನೆ. ನಾಗಮೋಹನ್ ದಾಸು ಎಲ್ಲ ಕಡೆ ಜನರನ್ನ ಭೇಟಿ ಮಾಡಿ, ಹಳ್ಳಿಗಳನ್ನ ಭೇಟಿ ಮಾಡಿ ಒಂದು ವರದಿ ಕೊಟ್ಟರು. ಆ ವರದಿನಲ್ಲಿ ಶಿಫಾರಸು ಏನಪ್ಪ ಅಂದರೆ 5 ಗುಂಪುಗಳನ್ನು ಮಾಡೋದು. 5 ಗುಂಪುಗಳು, 59 ಜಾತಿಗಳದು ಒಂದು ಅಲೆಮಾರಿ ಜನ, 59 ಜಾತಿ. ಒಟ್ಟು ಶೆಡ್ಯೂಲ್ ಟ್ರೈಬ್ನಲ್ಲಿ, ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಿದ್ದಾವೆ. 59 ಅಲೆಮಾರಿ ಜನನೇ ಇದ್ದಾರೆ. 59 ಜಾತಿಗಳು.
ಆಮೇಲೆ ಮಾದಿಗ, ವಲಯ, ಲಮಾಣಿ, ಬೋವಿ, ಕೊರ್ಚ, ಕೊರಮ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಆರ್ಯನ್ ಆರ್ಯನ್ ಅವರೆಲ್ಲ ಇದ್ದಾವೆ. ಇವೆಲ್ಲ ಮಾಡಿ 5 ಗುಂಪುಗಳು ಮಾಡೋದು. 17% ಕೊಡಬೇಕು ಇವರಿಗೆ, 17% ಕೊಡಬೇಕು. 17ರಲ್ಲಿ ಎಲ್ಲ ಡಿವೈಡ್ ಮಾಡೋದು. 1% ಅಲೆಮಾರಿಗಳಿಗೆ, 6% ಮಾದಿಗರಿಗೆ, 5% ವಲಯರಿಗೆ, ಆಮೇಲೆ 4% ಬೋವಿ, ಬಂಜಾರ, ಕೊರ್ಚ, ಕೊರಮ ಅವ್ರಿಗೆ ಕೊಡಬೇಕು. 1% ಮಾತ್ರ ಇವ್ರಿಗೆ ಕೊಡಬೇಕು. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅವ್ರಿಗೆ ಕೊಡಬೇಕು. ನಾವು ಅದನ್ನೆಲ್ಲ ಸೇರಿಸಿ ಚರ್ಚೆ ಆಯಿತು. ಕೆ ಎಸ್ ಮುನಿಯಪ್ಪನವರು ಕೂಡ ಒಪ್ಕೊಂಡ್ರು. ಅವ್ರು ಇದ್ದಿದ್ದು ಹೇಳ್ತಿದ್ದೆ ನಾನು ಅವ್ರ ಎದುರುಗಡೆ. ಆಗ ಒಪ್ಕೊಂಡು ನಾವು 5 ಕೊಟ್ಟಿದ್ರಲ್ಲ, ಅದು 3 ಮಾಡೋದು. 6, 6, 5 ಅಲ್ಮಾರಿಗಳನ್ನ ಇವ್ರ ಜೊತೆ ಸೇರಿಸ್ಬಿಟ್ಟು, ಗೋವಿ, ಬಂಜಾರ ಇವ್ರ ಜೊತೆ ಸೇರಿಸ್ಬಿಟ್ಟು ಅದು ಸರಿ ಇಲ್ಲ ಅಂತ ಆಯಿತು. ಆಮೇಲೆ ಇದು ಮೀನ್ವಾಯ್ ಕೆಲವರು 56% ಹೈಕೋರ್ಟ್ನಲ್ಲಿ ಇದಾಕಿದ್ರು. ಅಲ್ವೇನ್ರಿ? ಹೈಕೋರ್ಟ್ನಲ್ಲಿ ಹಾಕಿದ್ರು. ಆಮೇಲೆ ತಾತ್ಕಾಲಿಕವಾಗಿ 15 ಮಾಡೋಣ ಅಂತ ಆಯಿತು. ಇದು ಇಟ್ಸ್ ನಾಟ್ ಎ ಪರ್ಮನೆಂಟ್. ತಾತ್ಕಾಲಿಕವಾಗಿ ಕೋರ್ಟ್ನಲ್ಲಿ, ಹೈಕೋರ್ಟ್ನವ್ರು ಹೇಳಿರೋದ್ರಿಂದ 15 ಮಾಡೋಣ ಅಂತ ಆಯಿತು. ಆಮೇಲೆ ಚರ್ಚೆಗಳೆಲ್ಲ ಆದಮೇಲೆ ನಾನು ಅದಕ್ಕೆ ಕೆ ಎಸ್ ಮುನಿಯಪ್ಪನವ್ರಿಗೆ ಭಾಳ ಸಮಯ ಕೊಡ್ತಿದ್ದೆ ಮಾತಾಡೋಕ್ಕೆ. ಅವ್ರು ಹೇಳ್ದಾಗೆ ಮಾಡ್ತಿದ್ದರು. ಯಾಕಂದರೆ ನಿಮ್ಮ ಜೊತೆಯಲ್ಲೇ ಚರ್ಚೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ 5:15, 5:15, 4:15 ಮಾಡ್ತು. 5:15, 5:15, 4:15 ಅದು ಮಾಡಿದ್ಮೇಲೆ ಕ್ಯಾಬಿನೆಟು ಒಪ್ಕೊತು. ಎಲ್ಲರೂ ಒಪ್ಕೊಂಡ್ರು. ಯುನಾನಿಮಸ್ ಡಿಸಿಷನ್. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ಗೊಂದಲಗಳಿದ್ದಾವೆ. ಇಲ್ಲ ಅಂತ ನಾ ಹೇಳಕ್ ಹೋಗಲ್ಲ. ನಾನು ಗೊಂದಲಗಳಿದ್ದಾವೆ. ಈ ಗೊಂದಲಗಳೆಲ್ಲ ನಿವಾರಣೆ ಆಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ, ಈಗ 5:15, 5:15 ಆಗಿದೆಯಲ್ಲ, 4:15 ಆಗಿದೆಯಲ್ಲ, ಇದು ಹೇಗೆ ಕೆಲಸ ಮಾಡ್ತದೆ, ಇದರ ಅನುಭವದ ಮೇಲೆ ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ ಮೀಸಲಾತಿ ಆಗಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಆಗಲೇ ಪ್ರಸ್ತಾಪ ಮಾಡಿದಂತೆ ನಾನು ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಹೇಳೋದು ಅಷ್ಟೇ. ಡಿ ಕೆ ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನೀವು ಹೇಳದೆ ಹೋದ್ರೂ ಹೇಳ್ತಿದ್ದೆ. ಆಯ್ತಪ್ಪ, ನಾ ಹೇಳೋದಷ್ಟೇ ಅಂತಂದಲ್ಲ. ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಕ್ಯಾಬಿನೆಟ್ ಅಲ್ವಾ? ಎಡೆಡ್ ಬೈ
ಡಿ ಕೆ ಶಿವಕುಮಾರ್ ಅಲ್ವಾ? ಅದು ನಮ್ಮ ಸರ್ಕಾರ ಇದೆ, ನನಗೆ ವಿಶ್ವಾಸ ಇದೆ, ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅದರಿಂದ ಮೀಸಲಾತಿ ಎಲ್ಲಿವರೆಗೆ ಇರಬೇಕಪ್ಪ ಅಂತಂದರೆ ಅಸಮಾನತೆ ಹೋಗೋವರೆಗೂ ಇರಬೇಕು. ಎಲ್ರಿಗೂ ಸಮಾನ ಅವಕಾಶ ಸಿಕ್ಕವರೆಗೂ ಇರಬೇಕು. ಅದಕ್ಕೆ ಹೇಳೋದು ಸಮಪಾಲು ಸಮಬಾಳು ಅಂತ ಹೇಳೋದು. ಇಲ್ಲದ ಜಾತಿ ವ್ಯವಸ್ಥೆ ಹೋಗ್ಬೇಕಲ್ಲ. ಒಂದು ದುರ್ದೈವದ ಸಂಗತಿ ಏನಪ್ಪ ಅಂತಂದ್ರೆ ಈ ಓದ್ದವರೇ ಜಾಸ್ತಿ ಮಾಡೋದು, ಜಾತಿ ಮಾಡೋದು. ಅದು ಹೋಗ್ಬೇಕು. ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು? ನಾನು ಇಲ್ಲಿವರೆಗೆ ನ್ಯಾಯದ ರಥ ಯಾಕೆ ಬಂದಿದ್ದೀನಪ್ಪ, ಇದು ಮುಂದಕ್ಕೆ ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಿಬೇಡಿ ಅಂತ ಹೇಳಿ ಅಲ್ವಾ? ಎಲ್ಲರೂ ಅಲ್ಲ, ಕೆಲವರು ವಿದ್ಯಾವಂತರು. ಈಗ ನಾವು ಒಂದು ಮೌಢ್ಯ ನಿವಾರಣಾ ಕಾಯ್ದೆ ತಂದಿದ್ದು, ಅದು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ? ಈಗಲೂ ನಾವು ಬಹಳ ಜನ ವಿದ್ಯಾವಂತರು ನಮ್ಮಲ್ಲೂ ಕೂಡ ಅಂದರೆ ಶೋಷಿತ ವರ್ಗದವರು ಕೂಡ ಅಲ್ವಾ? ಮೌಢ್ಯಗಳು ನಂಬ್ಕೊಳ್ಳಲ್ವಾ? ಈ ಬಸವಣ್ಣ ಏನು ಹೇಳ್ದ? ಬಸವಣ್ಣ ಹೇಳದ್ದು ಈ ಮೌಢ್ಯಗಳಿದ್ದವರ ಇದ್ರ ವಿರುದ್ಧನೇ ಕ್ರಾಂತಿ ಮಾಡಿದ್ರು, ಅವನ್ನೆಲ್ಲ ನಂಬ್ಕೋಬೇಡಿ ಅಂತ ಹೇಳಿದ್ರು. ಈಗ ಯಾಕಪ್ಪ ಈಗ ಹಿಂಗಿದೆಯಾ, ನೀನು ಬಡವನಾಗಿದ್ಯಾ, ಬಟ್ಟೆ ಇಲ್ಲ ನಿನಗೆ, ಅಂಗಿ ಇಲ್ಲ, ಚಡ್ಡಿ ಇಲ್ಲ ಅಂತಂದರೆ ನಾನು ಹಣೆ ಬರ ಸ್ವಾಮಿ, ಏನು ಮಾಡೋದು? ಹಣೆಯಲ್ಲಿ ಬರೆದಿದ್ದಾನ ದೇವರು? ಭಾಳ ಜನ ಹೇಳ್ತಾರೆ ವಿದ್ಯಾವಂತರೇ, ದೇವ್ರು ಬರೆದಿದ್ದಾನೆ ಹಣೆಯಲ್ಲಿ ಬರೋಕ್ಕೆ. ಈಗ ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ವಿದ್ಯಾವಂತನಾದವನು, 6 ಜನ ಮಕ್ಕಳು, 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನನಗೆ ದೇವ್ರು ಬರೆದ್ಬಿಟ್ನ, ನೀ ಲಾ ಓದು, ಮಿನಿಸ್ಟರ್ ಆಗು, ಮುಖ್ಯಮಂತ್ರಿ ಆಗು ಅಂತ ಬರೆದ್ಬಿಟ್ನ. ಇವ್ರಿಗೆ ಅದ್ರಿಗೆ ಅಕ್ಷರದಿಂದ ಕಲಿಬೇಡಿ ಅಂತ ಬರೆದ್ಬಿಟ್ನ. ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವ? ಅದಕ್ಕೋಸ್ಕರನೇ ಈಗ ಒಂದು 2-3 ರಾಜ್ಯಗಳಲ್ಲಿ ಇರ್ಬೋದು. ನಾನು 2013 ಮುಖ್ಯಮಂತ್ರಿ ಆದೆ. ಆಂಜನೇಯ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅವ್ನಿಗೆ ಹೇಳಿ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಆಗಲೇಬೇಕು ಅಂತ ಮಾಡೋದವ್ರು ಯಾರು? ದೇಶದಲ್ಲಿ ತಾವೇ ಮಾಡಿದ್ರು. ದೇಶದಲ್ಲಿ ಆಂಧ್ರದಲ್ಲಿ ಮಾಡಿದ್ರು, ಆದರೆ ಕರ್ನಾಟಕದಲ್ಲಿ ಮಾಡೇ ಇರಲಿಲ್ಲ. ಅಷ್ಟೊತ್ತಿಗಾಲೇ ಯಾರು BJP ಅವರು ಅಧಿಕಾರದಲ್ಲಿ ಇದ್ದಾರಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರಲ್ಲ,
ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅದಾದ್ಮೇಲೆ ನಾವು ಬಂದದ್ದು 2013 ಡಿಸೆಂಬರ್ ತಿಂಗಳಲ್ಲಿ ಈ ಕಾನೂನನ್ನು ಮಾಡೋದು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಅಲ್ಲ SCP TSP ನಲ್ಲಿ ಹಣ ಖರ್ಚು ಮಾಡಬೇಕು ಅಂತ ಮಾಡಿದ್ದು ಯಾರು? ಅದಕ್ಕಿಂತ ಮೊದಲು 13-14ರಲ್ಲಿ 8,000 ಚಿಲ್ಲರೆ ಇತ್ತು. ನಾನು ಈ ಕಾನೂನು ಮಾಡಿದ್ಮೇಲೆ 15,000 ಆಯಿತು. 15,000 ಚಿಲ್ಲರೆ. ಆಮೇಲೆ ಈ ವರ್ಷ ಎಷ್ಟಿದೆ ಗೊತ್ತಾ? 34 ಅಲ್ರಿ, 44,636 ಕೋಟಿ. 44,636 ಕೋಟಿ. ಯಾಕೆ ಮಾಡಲಿಲ್ಲ ಬೇರೆಯವರು? ಇಚ್ಛಾಶಕ್ತಿ ಇಲ್ಲ ಅವರಿಗೆ, ಇಚ್ಛಾಶಕ್ತಿ ಇಲ್ಲ ಅವರಿಗೆ. ಜನತೆಗಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲ. 7D ಬದಲಾವಣೆ ಮಾಡಿದವರು ಯಾರು? ಡ್ರಾಪ್ ಮಾಡಿದವರು ಯಾರು? 7 ಆಮೇಲೆ ಮುಂದೆ ಮಾಡಬೇಕಾದ ಬೇರೆ ವಿಚಾರ. 7D ಅದನ್ನು ಡ್ರಾಪ್ ಮಾಡಿದವರು ಯಾರು? ಅಮೆಂಡ್ಮೆಂಟ್ ಮಾಡಿ ಆಯ್ತು. ಈಗ 4% ಬಡ್ಡಿನಲ್ಲಿ 10 ಲಕ್ಷದವರೆಗೆ ಸಾಲ ಸಿಗಬೇಕು ಬ್ಯಾಂಕ್ನಲ್ಲಿ, KSFC-ನಲ್ಲಿ ಅಂತ ಮಾಡಿದವರು ಯಾರು? ಅಂದ್ರೆ ನಾ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬದ್ಧತೆ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ 2011 ಜನಗಣತಿ ಪ್ರಕಾರ. ಈಗ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು. 4-5 ಮಾಡ್ಬೇಕು ಅಂತಿದ್ರು, ಒಬ್ಬರಿಗೆ ಮಾಡ್ಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಬಡ್ತಿಯಲ್ಲಿ ಮೀಸಲಾತಿ ಕೋರ್ಟ್ನವ್ರು ಹೊಡೆದಾಕದ ಮೇಲೆ ಯಾವ್ದಾರ ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು. ಅದ್ಯಾಕೆ ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ? ಬೇರೆ ರಾಜ್ಯದಲ್ಲಿ ಇದೆಯೇನ್ರಿ ಬಡ್ತಿ ಮೀಸಲಾತಿ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡಕ್ಕಾಯ್ತು? ಇಚ್ಛಾಶಕ್ತಿ ಅಂತಕ್ಕಂಥ ಮುಖ್ಯಮಂತ್ರಿ ಆಗಿರೋ ತಾವು ನೀವು ಇವೆಲ್ಲ ಮರ್ತ್ಬಿಟ್ರೆ ಏನ್ ಮಾಡೋದು? ನನಗೆ ಧಿಕ್ಕಾರ ಕೂಗಿರೋರು ಎಷ್ಟು ಜನ ಇದ್ದೀರಿ? ಒಳ ಮೀಸಲಾತಿ ಮಾಡೋವರಿಗೆ ಕೇಳಪ್ಪ, ಅಲ್ಲಿ ಪತ್ರಿಕೆ ತೋರಿಸ್ಲಾ? ನೋವನ್ನ ತಡೆಯಲಾರದೆ ಕೂಗಿದೀವಿ. ನೋಡಿ, ಅಡ್ಮಿಟ್ ಮಾಡ್ಕೊತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೊತ್ತಿದ್ಯೇನೋ ಗೊತ್ತಿಲ್ದೇನೋ ಮಾಡಿರ್ಬೋದು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಯಾರು ನಿಮ್ ಪರ ಇದ್ದಾರೆ, ಯಾರು ನಿಮ್ ವಿರೋಧ ಇದ್ದಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಗುರುತಿಸ್ತಾರೆ. ಅವರಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಈಗ ನರೇಂದ್ರ ಮೋದಿ ಅವ್ರು ಯಾಕೆ ಮಾಡಿಲ್ಲ? ಕಾಳಜಿ ಇಲ್ಲ. ನೀವು ರಾಜಕೀಯ ಮಾತಾಡಬಾರ್ದು ಅಂತ ಇದ್ದೀನಿ. ಅವ್ರ ವಿರೋಧ ಇದ್ದಾರೆ ಬಿಜೆಪಿ ಅವರು. ಮನುವಾದಿಗಳು ಹಿಂಗೆ ಮುಂದುವರಿಬೇಕು, ಆಗ ಮಾತ್ರ ಶೋಷಣೆ ಮಾಡ್ಲಿಕ್ಕೆ ಅವಕಾಶ ಆಗೋದು. ಬಡತನದಲ್ಲಿರೋರು ಇರಲೇಬೇಕು, ಶ್ರೀಮಂತಿಗೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು, ಚತುರ್ಣ ವ್ಯವಸ್ಥೆ ಜಾರಿ ಆಗಬೇಕು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಕ್ಸೆಪ್ಟ್ ಆದ್ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳೆಲ್ಲ. ಬಂದ ತಕ್ಷಣ ಒಂದು ಪತ್ರಿಕೆ ಬಂದಿದೆಯಲ್ಲ, ಯಾವುದು ಇಂಗ್ಲಿಷ್ ಪತ್ರಿಕೆ, ಆರ್ಗನೈಸರ್, ಅದರಲ್ಲಿ ವಿರೋಧ ಮಾಡೋದು ನೋಡಿದ್ದೀರಾ? ಸಂವಿಧಾನ ಜಾರಿಗೆ ಬಂದಾಗ ಅದನ್ನು ವಿರೋಧ ಮಾಡೋದವ್ರು ಯಾರು? ಮನುವಾದಿಗಳು. ಮನುಸ್ಮೃತಿ ಫಾಲೋ ಮಾಡಿದವ್ರು ಯಾರು? ಮನುವಾದಿಗಳು. ಇಂದ ಇವತ್ತು ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ನಾನು ನಿಮ್ಮ ಪರ ಇರ್ತೀನಿ.
ಒಳ ಮೀಸಲಾತಿ ಪರ ಅಂದ್ರೆ ನಿಮ್ಮ ಪರ ಅಲ್ಲ, ನೀವು ಯಾವ್ಯಾವುದೋ ಪಕ್ಷದಲ್ಲಿ ಇದ್ದೀರಿ. ಮುನಿ ಮಾರ್ಸಂದ್ರ ಮುನಿಯಪ್ಪ ಹಾಗಂತೇಳಿ ನಾನು ಅವ್ರ ಜೊತೆ ಇರಕ್ಕಾಗಲ್ಲ. ಯಾರು ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು. ಶತಮಾನ ದಾಟ್ತೀರಿ ಸರ್. 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನೋಡೋಣ. ಒಂದು ಯೋಚನೆ ಮಾಡಬೇಕು ನೀವು. ಒಂದು ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ. ಬಹಳ ಬೆಂಕಿ ಹತ್ತಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಅದರಿಂದ ನಿಮ್ಮ ಈ ವಿಚಾರ ಸಂಕಿರಣದಲ್ಲಿ ಏನ್ ಬರ್ತದೆ ಇವತ್ತು ಸಾಯಂಕಾಲದವರೆಗೂ ನಡೀತದ? ನಾನು ಈಗ ಹೋಗಿ ದಯಮಾಡಿ ನನಗೆ ಸಭೆ ಮುಖಾಂತರ 4 ಸಮಾಜದ ಮಂತ್ರಿಗಳು ಕರೆದು ನಮ್ಮ ನಾಯಕತ್ವದಲ್ಲಿ ಸಿಎಂ ಹತ್ರ ಒಂದು ಅರ್ಜೆಂಟ್ ಮೀಟಿಂಗ್ ಮಾಡ್ತಾರೆ. ಅವ್ರು ಒಪ್ಕೊಂಡು ಬರೋದಾದ್ರೆ ನಂದೇನು ತಕರಾರಿಲ್ಲ. ನೋಡಿ, ಇವತ್ತು 2 ಮಂತ್ರಿಗಳು ಕರೆದಿದ್ರು, 2 ಮಂತ್ರಿಗಳು ಬಂದಿಲ್ಲ. ಗೊತ್ತಿಲ್ಲಪ್ಪ, ಹೇಳ್ದೆ ನಾನು. ಇವತ್ತು 2 ಮಂತ್ರಿಗಳು ಕರೆದಿದ್ರಿ ಅಲ್ವಾ? ಅವ್ರು ಬಂದೇ ಇಲ್ಲ. ಅದು ಬೇರೆ ವಿಚಾರ ರೀ. ಈಗ ಮುನಿಯಪ್ಪನವ್ರ ಹತ್ರನೇ ಸಮಾಜ ಕಲ್ಯಾಣ ಇದೆ, ಹೋರಾಟ ಮಾಡಿ ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಯಾರನ್ನೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದೇ ಸಾಮಾಜಿಕ ನ್ಯಾಯ. ಆ ಕೆಲಸ ನೀವು, ನಿಮ್ಮ ಹಿಂಬಾಲಕರು ಮತ್ತೆ ಸಮುದಾಯ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ನಮ್ಮ ಜೊತೆಗೆ ಹೆಗಲ್ ಕೊಡ್ರಿ ಸರ್. ನಾನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ ಮಾತಾಡ್ತೇನೆ. ಅಂತ ಹೇಳ್ತಾ ಇಲ್ಲಿ ಹೇಳ್ತೀನಿ ಅಂತಲ್ಲ, ಈವನ್ ಅದರ್ವೈಸ್ ನಾನು ಸಾಮಾಜಿಕ ನ್ಯಾಯ ಪರ ಇದ್ದೇ ಇರ್ತೀನಿ. ಅದರಿಂದ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮರು, ಕೃಷ್ಣಪ್ಪನವರು ಅವರಿಗೆಲ್ಲ ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ನಿರಂತರವಾಗಿ ಹೋರಾಟ ಮಾಡ್ತಾ ಇರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.